ಸೊ ಫಸ್ಟು ಇದು ನಿಮಗೆ RSI ಇಂಡಿಕೇಟರ್ ಎಲ್ಲಿ ಸಿಗುತ್ತೆ, ಇಲ್ಲಿ ಇಂಡಿಕೇಟರ್ ಸೆಕ್ಷನಲ್ಲಿ ಹೋಗ್ಬೇಕು ನೀವು. ಓಕೆ, ಸಿಂಪ್ಲಿ ನಿಮಗೆ RSI ಅಂತ ಟೈಪ್ ಮಾಡಿ. ನಿಮಗೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ನಿಮಗೆ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಒಂದೇ ಸತಿ. ಅದಾದಮೇಲೆ ಈ ಥರ ಏನೋ ನಿಮಗೆ ಚಾರ್ಟ್ ಆಪ್ಷನ್ ಬರುತ್ತೆ ಕೆಳಗಡೆ. ಇದೇನು ಫಸ್ಟ್ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಬಟ್ ಬಿಫೋರ್ ದಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸ್ಟೆಪ್ಸ್ನ ನಾವು ಫಾಲೋ ಮಾಡಲೇಬೇಕು ಎವ್ರಿ ಸಿಂಗಲ್ ಟೈಮ್. ಏನು ಸಪೋರ್ಟ್ ರೆಸಿಸ್ಟೆನ್ಸ್ದು ಒಂದು ಒಂದು ಟ್ರೇಡಿಂಗ್ ಮಾಡಬೇಕಾದ್ರೆ ಅನಾಲಿಸಿಸ್ದು ಒಂದು ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಸ್ಟೆಪ್ ನಾವು ನೋಡಬೇಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೆಕೆಂಡ್ ಸ್ಟೆಪ್ ಏನು, ಟ್ರೆಂಡ್ ಲೈನ್. ಥರ್ಡ್ ಸ್ಟೆಪ್ ಏನು, ವಾಲ್ಯೂಮ್. ನಾವು ವಾಲ್ಯೂಮ್ನ ಕ್ಲಿಕ್ ಮಾಡೋಣ, ಇಲ್ಲಿ ವಾಲ್ಯೂಮ್ ಹಾಕೋಣ. ವೇರಾಸ್ ನಿಮಗೆ ಬೇರೆ ಕಡೆ ಬ್ರೋಕರ್ನಲ್ಲೆಲ್ಲ ವಾಲ್ಯೂಮ್ ಕೊಡಲ್ಲ, ಬರೀ ಇದ್ರಲ್ಲಿ ಮಾತ್ರ ಕೊಡ್ತಾರೆ. ಓಕೆನಾ, ಟ್ರೇಡಿಂಗ್ ವ್ಯೂನಲ್ಲಿ ಮಾತ್ರ ವಾಲ್ಯೂಮ್ ಹಾಕ್ತಾರೆ. ಸೊ ವಾಲ್ಯೂಮ್ನ ಹಾಕೊತೀವಿ. ಆಮೇಲೆ ನಾವು ಆಬ್ವಿಯಸ್ಲಿ ಟ್ರೆಂಡ್ ಲೈನ್ನ ಕೂಡ ಡ್ರಾ ಮಾಡಬೇಕು. ನಾನು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡೋಣ ಒಂದೊಂದೇ. ಓಕೆ, ಸೊ ಬಿಫೋರ್ ದಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗಿದೆ ಫಾರ್ಮೇಷನ್ ಅದು ಕೂಡ ನಾವು ನೋಡ್ಕೊಂಡ್ಬಿಡೋಣ. ಕೆಳಗಡೆ ಇಲ್ಲೊಂದು ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಕಾಣಿಸ್ತಿದೆ. ದಿಸ್ ಇಸ್ ದ ಸಪೋರ್ಟ್ ಲೆವೆಲ್, ದಿಸ್ ಇಸ್ ದ ರೆಸಿಸ್ಟೆನ್ಸ್ ಲೆವೆಲ್. ಸದ್ಯಕ್ಕೆ ಇಲ್ಲಿ ಬೇರೆ ಈ ಕಡೆ ಎಲ್ಲೂ ರೆಸಿಸ್ಟೆನ್ಸ್ ಸಪೋರ್ಟ್ ಕಾಣಿಸ್ತಿಲ್ಲ. ಇಲ್ಲೊಂದು ಸತಿ ಬೌನ್ಸ್ ಆಗಿದೆ, ಯಾವುದಕ್ಕೂ ಇಲ್ಲೊಂದು ಕೂಡ ಲೈನ್ ಹಾಕೊಂಡ್ಬಿಡೋಣ. ಒಂದೇ ಸತಿ ಆಗಿರೋದು, ಬಟ್ ಇಟ್ಸ್ ನಾಟ್ ದಟ್ ಮಚ್ ವ್ಯಾಲಿಡೇಟೆಡ್, ಬಟ್ ಸ್ಟಿಲ್ ಒಂದು ಲೈನು ಬೇಗ ಇಕ್ಕೋಣ. ಸೆಕೆಂಡ್ ಟ್ರೆಂಡ್ ಲೈನ್ ಆಪ್ಷನ್ ಮಾಡ್ಬೇಕು ನಾವು. ಟ್ರೆಂಡ್ ಲೈನ್ ಎಲ್ಲಿಗಪ್ಪ ಕನೆಕ್ಟ್ ಆಗ್ತಿದೆ ಇಲ್ಲಿ, ಅದು ಕೂಡ ನೋಡ್ಕೊಂಡು ಟ್ರೆಂಡ್ ಲೈನ್ ನೋಡೋಣ. ಇಲ್ಲಿ ಟ್ರೆಂಡ್ ಲೈನ್ ಹಿಂಗೆ ನೋಡ್ಕೊಳಕ್ಕೆ ಹೋದರೆ ಹತ್ತತ್ರ ಇಲ್ಲಿಗೆ ಟ್ರೆಂಡ್ ಲೈನ್ ಕಾಣಿಸ್ತಿದೆ ನಮಗೆ. ಸಮ್ವೇ ನಿಯರ್ ಲೈಕ್ ದಿಸ್ ಒಂದು ಟ್ರೆಂಡ್ ಲೈನ್ ಆಪ್ಷನ್ ಕೂಡ ಕಾಣಿಸ್ತಿದೆ ನಮಗೆ. ಹೀಗೆ ಟ್ರೆಂಡ್ ಲೈನ್ ಹೇಳ್ಕೊಂಡು ಹೋದರೆ ನೀವು ನೋಡ್ಬೋದು ಮಾರ್ಕೆಟ್ ಯಾವ ರೀತಿ ಕೊಡುತ್ತೆ ಪರ್ಫಾರ್ಮೆನ್ಸ್ ಅಂತ. ಓಕೆ, ಹಿಯರ್ ಕಮ್ಸ್ ಅ ಪಾಯಿಂಟ್ ವೇರ್ ಟ್ರೆಂಡ್ ಲೈನ್ ಆ್ಯಂಡ್ ಸಪೋರ್ಟ್ ಎರಡು ಕೂಡ ಇಲ್ಲಿ ಟ್ರೆಂಡ್ ಲೈನ್ ಆ್ಯಂಡ್ ರೆಸಿಸ್ಟೆನ್ಸ್ ಮೀಟ್ ಆಗುವಂಥ ಇಲ್ಲಿ ನಮಗೆ ಪಾಯಿಂಟ್ಸ್ ಕಾಣಿಸ್ತಿದೆ. ಇವಾಗ ಅನಾಲಿಸಿಸ್ ಯಾವ ರೀತಿ ಮಾಡ್ತೀವಿ ನಾವು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾವು ನೋಡಬೇಕೇನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸದ್ಯಕ್ಕೆ ಮಾರ್ಕೆಟಲ್ಲಿದೆ. ಇಲ್ಲಿಂದ ಮೇಲ್ಗಡೆ ಹೋಗಿದೆ, ರೆಸಿಸ್ಟೆನ್ಸ್ ಅಂತ ಬಂದು ನಿಂತಿದೆ. ಸೆಕೆಂಡ್ ಟ್ರೆಂಡ್ ಲೈನ್ ಏನಿದೆ ಅಪ್ ಟ್ರೆಂಡ್ ಇಂಡಿಕೇಟ್ ಮಾಡ್ತಿದೆ. ಕ್ಯಾಂಡಲ್ ಸ್ಟಿಕ್ ನೋಡೋಕೆ ಹೋಗ್ತೀರಾ. ಇವಾಗ ನೀವು ಕ್ಯಾಂಡಲ್ ಸ್ಟಿಕ್ಕಲ್ಲಿ ಇದೊಂದು ಪ್ಯಾಟರ್ನ್ ಬರುತ್ತೆ ನಿಮಗೆ. ಕ್ಯಾಂಡಲ್ ಸ್ಟಿಕ್ಕಲ್ಲಿ ಇದು ಯಾವ ಪ್ಯಾಟರ್ನ್ ಅಂತ ನೀವು ನಂಗೆ ಹೇಳಿ. ಇವಾಗ ನೀವು ಬರ್ಕೊಂಡಿರ್ತೀರಾ, ವೇರ್ ಪ್ರೈಸ್ ಹಿಂಗೆ ಬರುತ್ತೆ, ಆಮೇಲೆ ಮೇಲ್ಗಡೆಗೆ ಬ್ರೇಕ್ಔಟ್ ಕೊಡುತ್ತೆ. ನೋಡ್ಬಿಟ್ಟು ಹೇಳಿ ನಿಮ್ಮದು. ಓಕೆನಾ, ಬರ್ಕೊಂಡಿರ್ತೀರಾ. ಓಕೆ, ಯು ಟೆಲ್ ಮಿ. ಓಕೆ, ನಾವು ಎಸ್ ಅಸೆಂಡಿಂಗ್ ಟ್ರಯಾಂಗಲ್. ಓಕೆ, ಕೆಳಗಡೆ ಇಲ್ಲಿ ನೋಡೋಕೆ ಹೋಗ್ತೀವಿ. ನೆಕ್ಸ್ಟ್ ಏನು ಕಾಣಿಸ್ತಿದೆ ನಮಗೆ, ಇಲ್ಲೊಂದು ಲೆವೆಲ್ ಹಾಕ್ಕೊಂಡಿದ್ದೀವಿ ನಾವು ಎಮರ್ಜೆನ್ಸಿ ಪರ್ಪಸ್ಗೆ. ಓಕೆ, ಇಲ್ಲೊಂದು ನಾವು ಹಾಕೊತೀವಿ. ಸೆಕೆಂಡ್ ಥಿಂಗ್, ವಾಲ್ಯೂಮ್ ಏನಾಗ್ತಿದೆ, ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಲ್ವಾ. ವಾಲ್ಯೂಮ್ ನಮಗೆ ಇನ್ಕ್ರೀಸ್ ಆಗೋ ಥರ ಕಾಣಿಸ್ತಿದೆ. ವಾಲ್ಯೂಮ್ ಇಲ್ಲಿಂದ ಇಲ್ಲಿಗವರು ಹೋಗಿದೆ, ಇವಾಗ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಪ್ರೈಸ್ ಕೂಡ ಮೇಲೋಗ್ತಿದೆ, ವಾಲ್ಯೂಮ್ ಕೂಡ ಮೇಲೋಗ್ತಿದೆ. ಇದು ನಮಗೆ ಏನು ಇಂಡಿಕೇಟ್ ಮಾಡುತ್ತೆ, ದಿಸ್ ವಿಲ್ ಇಂಡಿಕೇಟ್ ಬುಲ್ ರನ್, ಅಂದರೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ಅರ್ಥ. ಮ್ಯೂಟ್ ಮಾಡ್ಕೊಳ್ಳಿ ಮೈಕ್ನ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇಂಡಿಕೇಟ್ ಮಾಡ್ತಿದೆ ನಮಗಿಲ್ಲಿ. ಫೈನ್, ಮಾರ್ಕೆಟ್ ವಿಲ್ ಗೋ ಅಪ್ ಅಂತ. ವೆರಾಸ್ ಸ್ವಲ್ಪ ನಾವು ಟ್ರೆಂಡ್ ಲೈನ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಟ್ರೆಂಡ್ ಲೈನ್ ಸ್ವಲ್ಪ ಇಲ್ಲಿಗೆ ಈ ಕಡೆ ಹಾಕೋಣ. ಟ್ರೆಂಡ್ ಲೈನ್ ನಾವು ಏನಕ್ಕೆ ಈ ಕಡೆ ಹಾಕೊತಾ ಇದ್ದೀನಿ, ಏನಕ್ಕೆ ಇಲ್ಲಿ ಟಚ್ ಆಗಿಲ್ಲ ಅಂತ ಹೇಳ್ತೀನಿ ನಾನು ಒಂದ್ಸಕ್ಕೆ. ಇಲ್ಲಿ ನೋಡೋಕೆ ಹೋದರೆ ದೇ 1, 2 and 3 ಪಾಯಿಂಟ್ಸ್ ಟಚಿಂಗ್ ದಿಸ್ ಟ್ರೆಂಡ್ ಲೈನ್. ಇದು ಸ್ವಲ್ಪ ಒಂದ್ಸತಿ ಬ್ರೇಕ್ ಕೊಟ್ಬಿಟ್ಟು ವಾಪಸ್ ಬಂದಿದೆ. ಸೊ ಇಲ್ಲಿ 3 ಸತಿ ನಮಗೆ ಒಂಥರ ಹೇಳ್ತಿದೆ, ಬೈ ಒಂದೇ ಒಂದು ಕಡೆ ಮಾಡಿದ್ರೆ ಎಲ್ಲ ಚೇಂಜ್ ಆಗೋಗುತ್ತೆ. ಸೊ ದಟ್ಸ್ ವೈ ವಿ ವಿಲ್ ಬಿ ಕನ್ಸಿಡರಿಂಗ್ ವಿಚ್ ಎವರ್ ಆಸ್ ದ ಮೆಜಾರಿಟಿ ಯಾವ್ದಿದೆ 1, 2, 3. ಸೊ 3 ಪಾಯಿಂಟ್ಸ್ ಟಚ್ ಆಗೋ ಒಂದು ಟ್ರೆಂಡ್ ಲೈನ್ ನಮಗೆ ಬೇಕು. ಈ ಥರ ನಾವು ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ಏನು ಹೇಳ್ತಿದೆ, ಮಾರ್ಕೆಟ್ ಬುಲ್ ರನ್ ಆಗುವಂತಹ ಒಂದು ಸಿಚುವೇಶನಲ್ಲಿ ಇದೆ. ಅಂದರೆ ಇದು ಯಾವ ಸ್ಟಾಕ್ ಇದು NTPC ಸ್ಟಾಕ್. ಇದು ಸ್ಟಾಕ್ ಹೆಸರೇನಿದು NTPC. ಈ ಸ್ಟಾಕ್ ಏನಾಗುತ್ತೆ, ಮೇಲೋಗೋ ಚಾನ್ಸಸ್ ಇದೆ. ಎಷ್ಟು ಮೇಲೋಗುತ್ತೆ, 5 ಮಿನಿಟ್ ಟೈಮ್ ಫ್ರೇಮ್ ಇದು. ಮೇಲೋಗುತ್ತೆ ಅಂತ ಆಮೇಲೆ ನಾಳೆ ನೋಡೋಕೆ ಹೋಗ್ತೀರ, ಕೆಳಗಡೆ ಬಿದ್ದುಬಿಟ್ಟಿದೆ, ಮನೋಜ್ ಹೇಳ್ತಾ ಮೇಲೆಗಡೆ ಹೋಗುತ್ತೆ ಅಂತ. ರೈಟ್, ಇನ್ ದಿಸ್ ಸಿಚುವೇಶನ್ ನೋಡ್ಕೊಳ್ಳಿ ಏನಾಗುತ್ತೆ ಗೊತ್ತಾ, ಪ್ರೈಸ್ ಈಸ್ ಗೋಯಿಂಗ್ ಲೈಕ್ ದಿಸ್ 1, 2, 3. ಇಲ್ಲಿಗೆ ಬ್ರೇಕ್ಔಟ್ ಕೊಟ್ಟಾಗ ವಿ ಕ್ಯಾನ್ ಗೆಟ್ ಟಾರ್ಗೆಟ್ ಸಮ್ವೇರ್ ಹಿಯರ್. ಹತ್ತತ್ರ ಹಿಯರ್ ನಮಗೆ ಟಾರ್ಗೆಟ್ ಕಾಣಿಸುತ್ತೆ. ಏನಕ್ಕೆ ಟಾರ್ಗೆಟ್ ಕಾಣಿಸುತ್ತೆ, ಫಸ್ಟ್ ಒನ್ ಲೆಟ್ಸ್ ಜಸ್ಟ್ ಅಂಡರ್ಸ್ಟ್ಯಾಂಡ್. ಕನ್ಫರ್ಮೇಷನ್ ನಂಬರ್ 1, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆದರೆ ನಿಮಗೆ ಗೊತ್ತು ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗುತ್ತೆ, ಸ್ಪೈಕ್ ಹೊಡೆಯುತ್ತೆ ಅಂತ.
ಜಾಸ್ತಿ ಹೊತ್ತು ಹೋಗಲ್ಲ, ಒಂದು 2 ಕ್ಯಾಂಡಲ್ ಅಷ್ಟು, 2-3 ಕ್ಯಾಂಡಲ್ ಹಬ್ಬಬ್ಬ ಅಂದರೆ. ಓಕೆನಾ. ಸೆಕೆಂಡ್ ಟ್ರೆಂಡ್ ಲೈನ್, ಥರ್ಡ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಫೋರ್ತ್ ವಾಲ್ಯೂಮ್ದು ಇದು ಇನ್ಕ್ರೀಸಿಂಗ್ ವಾಲ್ಯೂಮ್ ವಿತ್ ಪ್ರೈಸ್ ಆಲ್ಸೋ ಇನ್ಕ್ರೀಸಿಂಗ್ ಆ್ಯಂಡ್ ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಿಂಗ್. ಸೊ 1 2 3 4 4 ನಮಗಿಲ್ಲಿ ಕನ್ಫರ್ಮೇಷನ್ ಆಗಿದೆ ಪ್ರೈಸ್ ಇಸ್ ಗೋಣ ಗೋ ಅಪ್ ಅಂತ. ಇನ್ನೊಂದು ಕನ್ಫರ್ಮೇಷನ್ ನಮಗೆ RSI ಕೂಡ ಕೊಡ್ತಿದೆ. RSI ಇಸ್ ಆಲ್ಸೋ ಟೆಲ್ಲಿಂಗ್ ಪ್ರೈಸ್ ವಿಲ್ ಗೋ ಅಪ್ ಅಂತ. ನಾವು RSI ಯಾವ ರೀತಿ ಹೇಳ್ತಿದ್ದೆ ಪ್ರೈಸ್ ವಿಲ್ ಗೋ ಅಪ್ ಅಂತ, ಅದನ್ನು ಅನಲೈಸ್ ಮಾಡೋಣ ಬನ್ನಿ ಇವಾಗ. ಓಕೆ. ಸೊ RSI ನೀವು ಇಲ್ಲಿ ಹಾಕೊಂಡಾಗ ನಿಮ್ಗೆ ಇಲ್ಲಿ ಒಂಥರ ಸಣ್ಣದೊಂದು ಗ್ರಾಫ್ ಕಾಣಿಸುತ್ತೆ ಈ ಥರ. ನಾವು ಇದು ಟಾಪ್ ಲೈನ್ ಇದೆಯಲ್ಲ, ಇದನ್ನು ಒಂಥರ ನೀವು ರೆಸಿಸ್ಟೆನ್ಸ್ ಅಂತ ಅನ್ಬೋದು, ಇದು ಕಡೆ ಇದೆಯಲ್ಲ ಇದನ್ನು ನೀವು ಸಪೋರ್ಟ್ ಅಂತ ಕೂಡ ಅಂತ ಹಿಂಗೆ ನೀವು ಕರಿಬೋದು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ನೀವು ಈ ಥರ ಕರಿಬಹುದು ಇದನ್ನು. ಓಕೆ ಫೈನ್. ಇದು ಏನು ಇಂಡಿಕೇಟ್ ಮಾಡುತ್ತೆ? ಮತ್ತು RSI ಏನು ಹೇಳುತ್ತಂದರೆ ಬೈಯಿಂಗ್ ಪವರ್ ಅಥವಾ ಸೆಲ್ಲಿಂಗ್ ಪವರ್ ಅಥವಾ ಕನ್ಸಾಲಿಡೇಷನ್ ಪವರ್ ನ ಇಂಡಿಕೇಟ್ ಮಾಡುತ್ತೆ. RSI 70 ಹತ್ತತ್ರ ಹೋದರೆ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳ್ತಾರೆ. RSI 30 ಹತ್ತತ್ರ ಇದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ 30 ಪೀಪಲ್ ಕನ್ಸಿಡರ್ ಇಟ್ ಆಸ್ ಸಪೋರ್ಟ್. RSI 70 ಅಂದರೆ ಜನ ಇದನ್ನು ರೆಸಿಸ್ಟೆನ್ಸ್ ಥರ ಟ್ರೀಟ್ ಮಾಡ್ತಾರೆ. ವೆರಾಸ್ ಕರೆಂಟ್ಲಿ ಓಡ್ತಿರೋ ರೆಸಿಸ್ಟೆನ್ಸ್ ಎಷ್ಟು ಇದು? RSI 57.543 ಓಡ್ತಿದೆ. ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ 70 ಮತ್ತು 30 ಅಲ್ಲ. ಸ್ವಲ್ಪ ನೀವು ಟ್ರೇಡಿಂಗ್ನಲ್ಲೇ ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಹೋಗ್ತಿರಲ್ಲ, ಡೀಟೇಲಾಗಿ ಟ್ರೇಡಿಂಗ್ನ ಕಲಿತಾಗ ಸ್ವಲ್ಪ ನೀವು ಅಡ್ವಾನ್ಸ್ ಲೆವೆಲ್ ಹೋದಾಗ ಇದಕ್ಕೆ ಬರೀ ಫಾರ್ಮುಲಾಸ್ ಎಲ್ಲ ಬರುತ್ತೆ. ನಾವು ಫಾರ್ಮುಲಾಸ್ ಎಲ್ಲ ಹೇಳ್ಕೊಂಡು ಹೋದ್ರೆ ಅಷ್ಟೇ ನಾನು ಆಮೇಲೆ. ಬಟ್ ನಿಮಗೆ ಅದಕ್ಕೆ ಬೇಸಿಕಾಗಿ ಹೇಳ್ಬಿಡ್ತೀನಿ, ಫಾರ್ಮುಲಾಸಿಂದ ನಿಮ್ಗೇನು ಜಾಸ್ತಿ ಯೂಸ್ ಆಗಲ್ಲ. ಆ್ಯಕ್ಚುಯಲ್ ವ್ಯಾಲ್ಯೂ ಇಸ್ 66.66 ಆ್ಯಂಡ್ 33.33. ಇಲ್ಲಿಂದ ಮಾರ್ಕೆಟ್ ಮೇಲೆ, ಇಲ್ಲಿಂದ ಮಾರ್ಕೆಟ್ ಕೆಳಗೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನೀವು. RSI ಆ್ಯಕ್ಚುಯಲ್ ವ್ಯಾಲ್ಯೂ 70 ಮತ್ತು 30 ಎಲ್ಲ 66.66 ಆ್ಯಂಡ್ 33.33. ಓಕೆನಾ? ಯಾರನ್ನ ಕೇಳಿದ್ರೆ ನೀವು ಕರೆಕ್ಟಾಗಿ ಹೇಳ್ಬೋದು ನೀವು. ನಾವು RSIನಲ್ಲಿ ಈ ಥರ ಸಿಚುವೇಶನ್ ಇದ್ದಾಗ 33ಇಂದ ಮೇಲೆ ಹೋಗುತ್ತೆ, 66ಇಂದ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ಹಂಗೆ ಆಗುತ್ತಾ? ನೋ. ಬಿಕಾಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹತ್ತತ್ರ 70 ಇಲ್ಲ 66 ಇಲ್ಲಿರುತ್ತೆ, 30 33 ಎಲ್ಲ ಈ ಕಡೆ ಇರುತ್ತೆ. ಬಟ್ ಮಾರ್ಕೆಟ್ ಏನಾಗಿದೆ, RSI ಇಲ್ಲಿಂದ ಬೌನ್ಸ್ ಆಗಿದೆ. ಎಷ್ಟೊಂದು ಸತಿ ಇಲ್ಲಿಂದಾನೇ ಬೌನ್ಸ್ ಕೊಟ್ಟಿದೆ, ಇಲ್ಲಿಂದ ಕೂಡ ಬೌನ್ಸ್ ಕೊಟ್ಟಿದೆ, ಇಲ್ಲಿಂದನೂ ಬೌನ್ಸ್ ಕೊಟ್ಟಿದೆ. ಒಂದು ಸತಿ 30ಕ್ಕಿಂತ ಕೆಳಗಡೆನೂ ಹೋಗಿದೆ, ಇಲ್ಲಿಂದ ಬೌನ್ಸ್ ಕೊಟ್ಟಿದೆ, ಆ ಥರ. ಓಕೆ. ಬೈಯಿಂಗ್ ಪವರ್ ಸೆಲ್ಲಿಂಗ್ ಪವರ್ ಜೊತೆ ಇಟ್ ಆಲ್ಸೋ ಇಂಡಿಕೇಟ್ಸ್ ಓವರ್ ಬಾಟ್ ಆ್ಯಂಡ್ ಓವರ್ ಸೋಲ್ಡ್. ಓಕೆ. ಏನು ಹೇಳುತ್ತೆ ಅಂದರೆ ಜಾಸ್ತಿ ಬೈಯಿಂಗ್ ಆಗೋಗಿದೆ ಇಲ್ಲ ಜಾಸ್ತಿ ಸೆಲ್ಲಿಂಗ್ ಆಗೋಗಿದೆ. ನಾವು ಓವರ್ ಬಾಟ್ ಎಷ್ಟು ಬರುತ್ತೆ? 66.66 ಅಲ್ಲಿ ನಿಮಗೆ ಓವರ್ ಬಾಟ್ ಕಾಣಿಸುತ್ತೆ. 33.33ನಲ್ಲಿ ಓವರ್ ಸೋಲ್ಡ್ ಕಾಣಿಸುತ್ತೆ. ಇದಕ್ಕಿಂತ ಕೆಳಗಡೆ ಹೋಗ್ತಿದೆ ಅಂದರೆ ಇಲ್ಲ ಅದಕ್ಕಿಂತ ಮೇಲೆ ಹೋಗ್ತಿದೆ ಅಂದರೆ ವಿ ಕನ್ಸಿಡರ್ ಇಟ್ ಆಸ್ ಮ್ಯಾನಿಪುಲೇಷನ್. ಮಾರ್ಕೆಟಲ್ಲಿ ಮ್ಯಾನಿಪುಲೇಷನ್ ನಡೀತಿದೆ ಅಂದರೆ ತೋರಿಸ್ತಿರೋದೇ ಒಂದು, ಆಗ್ತಿರೋದೇ ಒಂದು. ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ, ಬಟ್ ಅದು ತಕ್ಕಂಗೆ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗಬೇಕಿತ್ತು. ಮ್ಯಾನಿಪುಲೇಷನ್. ನಾವು ಈ ಥರ ಸಿಚುವೇಶನ್ ಇದ್ದಾಗ ಜಾಸ್ತಿ ಹೊತ್ತು ಮ್ಯಾನಿಪುಲೇಷನ್ ನಿಲ್ಲೋಲ್ಲ. ನಾಟ್ ಮೋರ್ ದೆನ್ ದಟ್. ಮಾರ್ಕೆಟಲ್ಲಿ ಜಾಸ್ತಿ ಹೊತ್ತು ಮ್ಯಾನಿಪುಲೇಷನ್ ನಿಲ್ಲೋದೇ ಇಲ್ಲ. ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋಗುತ್ತೆ. ಓಕೆ. ಇದು ನಿಮ್ಮ ಪ್ರೈಸ್ ಜೊತೆಗೆ ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗುತ್ತಿದ್ದು. RSI ಏನಿದೆ ಪ್ರೈಸ್ ಜೊತೆ ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗುತ್ತೆ. ನಾವು ಇಲ್ಲಿ ನೋಡೋಕೆ ಹೋದರೆ ಇಲ್ಲೊಂದು ನೋಡ್ಬೋದು ನೀವು. ಯು ಸಿ ಹಿಯರ್, ಇಲ್ಲೊಂದು ಡಿಪ್ ಬಂದಿದೆ. ನೋಡೋಕೆ ಹೋದರೆ ಇದು ಎಷ್ಟು ಗಂಟೆಗೆ ಬಂದಿದೆ? ಈ ಕ್ಯಾಂಡಲಲ್ಲಿ
ದಿಸ್ ಕ್ಯಾಂಡಲಲ್ಲಿ ಇದು ಡಿಪ್ ಆಗಿದೆ, ಇಲ್ಲಿ ಕೆಳಗಡೆ ಲೋವೆಸ್ಟ್ ಹೊಡೆದಿದೆ, ಅದಾದ್ಮೇಲೆ ಕೂಡ ಪ್ರೈಸ್ ಇದಕ್ಕೆ ಇಷ್ಟು ಕೆಳಗಡೆ ಬಂದಿದೆ. ಬಟ್ ಲಾಸ್ಟ್ ಟೈಮ್ RSIಗೆ ಹೋಗೋಷ್ಟು ಕೆಳಗಡೆ ಹೋಗಿಲ್ಲ. RSI ಮತ್ತೆ ಪ್ರೈಸ್ನ ಎರಡು ಒಂದೇ ಅನ್ಕೊಂಬೇಡಿ. ಓಕೆ, ಪ್ರೈಸ್ ಇಲ್ಲಿಗೆ ಲೋ ಹೊಡೆದಿದೆ, ಇಲ್ಲಿಗೆ RSI 20 ಹತ್ರ ಇದೆ ಅಂದರೆ ಇದಕ್ಕಿಂತ ಹೇಳೋದು RSI 10 ಹೋಗ್ಬಿಡುತ್ತೆ ಅಂತ. ನೋ 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 ನೋ, RSI ವರ್ಕ್ಸ್ ಆನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ. ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡಬೇಡಿ, ಒಂದು ಪಕ್ಷ RSIನ ಫಾಲೋ ಮಾಡಿಬಿಡಿ. ಬಿಕಾಸ್ RSI ಸ್ವಲ್ಪ ನಿಮಗೆ ಪ್ರೆಸೆಂಟ್ ಡೇಟಾದಲ್ಲಿ ಪ್ರಕಾರ ವರ್ಕ್ ಆಗುತ್ತೆ, ಪ್ರೈಸ್ ನಿಮಗೆ ಪ್ರೆಸೆಂಟ್ ಡೇಟಾ ಪ್ರಕಾರ ವರ್ಕ್ ಆಗಲ್ಲ. ಪ್ರೈಸ್ ಸ್ವಲ್ಪ ಫಾಸ್ಟಲ್ಲಿ ಹೊಡೆದಾ ಇರುತ್ತೆ. ಸೊ RSIನ ನೀವು ಗಮನಿಸ್ಕೊಬೇಕಾಗುತ್ತೆ. ನಾವು RSI ಏನು ಹೇಳ್ತಿದೆ, 30ಇಂದ 33ಇಂದ ಮೇಲೆ ಹೋಗ್ಬೇಕಂತ. ಸ್ವಲ್ಪ ಕೆಳಗಡೆ ಬಂದಿದೆ ಅಂದರೆ ಆಬ್ವಿಯಸ್ಲಿ ಇನ್ನೂ ಕೆಳಗಡೆ ಅಂತೂ ಹೋಗಲ್ಲ, ಇದು ಆಲ್ರೆಡಿ ಮ್ಯಾನಿಪುಲೇಷನ್. ಎಷ್ಟು ಕೆಳಗಡೆ ಹೋಗ್ಬಿಡುತ್ತೆ ಹಬ್ಬಬ್ಬ ಅಂದರು. ಮಾರ್ಕೆಟ್ ಮೇಲೆ ಹೋಯಿತು ವಾಪಸ್ಸು, ಆ್ಯಂಡ್ 33ಕ್ಕಿಂತ ಮೇಲೆ ಹೋಗಿದೆ. ನಾವು ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತೆ, 66ವರೆಗೂ ಬರುತ್ತೆ. ಕರೆಂಟ್ಲಿ 57 ಹತ್ತತ್ರ ಇದೆ. ಓಕೆ, ಸೊ ನಾವೇನು ಮಾಡ್ತೀವಿ, RSI 66.66 ಬರೋವರೆಗೂ ಕಾಲ್ ಸೈಡಲ್ಲಿ ಟ್ರೇಡ್ನ ಹೋಲ್ಡ್ ಮಾಡ್ತೀವಿ, ಮೇಲ್ಗಡೆಗೆ ಟ್ರೇಡ್ನ ತೊಗೊತೀವಿ. RSI as soon as 66.66 ಆಯಿತು, ನಾವೆಲ್ಲಿಂದ ಸೆಲ್ ಮಾಡಿಬಿಡ್ತೀವಿ. ವೆದರ್ ಇಟ್ ಹ್ಯಾಸ್ ಹಿಟ್ ದ ಟಾರ್ಗೆಟ್ ರೆಸಿಸ್ಟೆನ್ಸ್ ಆರ್ ನಾಟ್ ಡಸಂಟ್ ಮ್ಯಾಟರ್, ನಾವಲ್ಲಿಂದ ಎಕ್ಸಿಟ್ ಆಗೋಗ್ತೀವಿ. ಓಕೆ, ನಾವಲ್ಲಿಂದ ಎಕ್ಸಿಟ್ ಆಗೋಗ್ತೀವಿ, ಸಿಂಪಲ್, ಫೈನ್. ಸೊ RSIನಲ್ಲೂ ಕೂಡ ನಿಮಗೆ ಟ್ರೆಂಡ್ ಲೈನ್ ಕಾನ್ಸೆಪ್ಟ್ ಕೂಡ ಇರುತ್ತೆ. ಬರ್ಕೊಂಬಿಡಿ ಒಂದ್ಸತಿ, ನಿಮ್ಗೆ ಐ ವಿಲ್ ಗಿವ್ ಯು ದ ಟೈಮ್, ಕೈಂಡ್ಲಿ ರೈಟ್ ಇಟ್ ಡೌನ್. 2 minutes ಟೈಮ್ ಕೊಡ್ತೀನಿ, ಬರ್ಕೊಂಬಿಡಿ ಇದ್ರ ಬಗ್ಗೆ. ಬಿಕಾಸ್ RSIನಲ್ಲಿ ಕೂಡ ಟ್ರೆಂಡ್ ಲೈನ್ಸ್ ಇದೆ, ಅದನ್ನು ಕೂಡ ಹೇಳ್ಕೊಡ್ಬೇಕಲ್ಲ. ಓಕೆ, ಇವಾಗ ಅಂಡರ್ಸ್ಟ್ಯಾಂಡ್, RSIನಲ್ಲಿ ಕೂಡ ಟ್ರೆಂಡ್ ಲೈನ್ಸ್ ನೀವು ನೋಡ್ಕೊಬೋದು. RSIನಲ್ಲಿ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು. ಓಕೆ, RSI ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ. ಇವಾಗ RSIದು ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ತತ್ರ ಇಲ್ಲಿಗೊಂದು ಲೆವೆಲ್ ಇದೆ. ಓಕೆ, ಇಲ್ಲಿಗೊಂದು ಲೆವೆಲ್ ಇದೆ, ಆ್ಯಂಡ್ ಟ್ರೆಂಡ್ ಲೈನ್ ಕೂಡ ನಿಮಗೆ ಮಾರ್ಕೆಟ್ ಫಾಲೋ ಆ ಥರ ಆಗ್ತಿದೆ. ಓಕೆ, ನಿಮ್ಗೆ ಈ ಥರ ಪೆನ್ ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಆಬ್ವಿಯಸ್ಲಿ ನೀವು ಇಲ್ಲಿ ಟ್ರೆಂಡ್ ಲೈನ್ ಆಪ್ಷನ್ಸ್ ನೀವು ಈ ಥರ ಮಾಡ್ಕೊಬೋದು, ತೊಂದರೆ ಇಲ್ಲ. ಓಕೆ, ಈ ಥರ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಈ ಥರ ಡ್ರಾ ಮಾಡ್ಕೊಬೋದು. ಜಸ್ಟ್ ಡ್ರಾ ಇಟ್ ಟು ಯು ಆ್ಯಂಡ್ ಶೋ. ಓಕೆ, ಈ ಥರ ಒಂದು ಟ್ರೆಂಡ್ ಲೈನ್ಸ್. ಓಕೆ, ಸೈಜ್ನ ಕಮ್ಮಿ ಮಾಡ್ಕೊಂಬಿಡಿ ಅಷ್ಟೇ, ಇದನ್ನು ಸೈಜ್ ಚಿಕ್ಕದು ಮಾಡ್ಕೊಂಬಿಡಿ, ಇಲ್ಲಾಂದರೆ ನಿಮ್ಗೆ ಸ್ವಲ್ಪ ಕಾಣಿಸಲ್ಲ. ಸ್ಕಿಪ್ ಇಟ್ ಟು. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಇದೇ ಥರ ಲೈನಲ್ಲಿ ಡ್ರಾ ಮಾಡ್ಕೊಳ್ಳೋಣ ನಾವು. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಡ್ರಾ ಬೋತ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನೀವು ಡ್ರಾ ಮಾಡ್ಕೊಂಬಿಟ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. RSI ಪ್ರಕಾರ ಕೂಡ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನೀವು ಡ್ರಾ ಮಾಡ್ಕೊಬೇಕು. ಓಕೆನಾ, ಸೇಮ್ ಇಲ್ಲಿಗೆ ಬರೋ ಥರನೇ ಕಾಣಿಸುತ್ತೆ. ಓಕೆ, ಸೇಮ್ ಪ್ಯಾಟರ್ನ್, ಸೇಮ್ ಥಿಂಗ್ ಯು ವಿಲ್ ಬಿ ಗೆಟಿಂಗ್. ನಾವು ಆಬ್ವಿಯಸ್ಲಿ ಇಲ್ಲಿಗೆ ನೋಡಿಕೊಂಡಾಗ RSI ಕೂಡ ಮೇಲೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. RSI ಕೂಡ ನಮಗೆ ಇಂಡಿಕೇಟ್ ಮಾಡ್ತಿದೆ ಮೇಲೆ ಹೋಗೋ ಥರ. ಓಕೆ, ಇಲ್ಲಿವರೆಗೂ 66.66ವರೆಗೂ. ಸೊ ಸಮ್ವೇರ್ RSI ಇಲ್ಲಿಗೆ ಸಮ್ವೇರ್ ಹಿಯರ್ ಇಲ್ಲಿಗೆ ಬಂದಾಗ ವಿ ವಿಲ್ ಬಿ ಬುಕ್ಕಿಂಗ್ ಅವರ್ ಪ್ರಾಫಿಟ್. ಓಕೆ, ಸೊ ಹಿಂಗೆ ಮೇಲೆ ಹೋದಾಗ ಯು ವಿಲ್ ಡೂ ದಟ್. ಎಷ್ಟೊಂದು ಜನ ನಿಮಗೆ RSIನಲ್ಲಿ ಯಾರು ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದೇ ಇಲ್ಲ. RSIನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಈ ಥರ ಮಧ್ಯದಲ್ಲಿ ಟರ್ನ್ ಹೊಡಿಯುತ್ತಲ್ಲ, ಇದು ನಿಮಗೆ ಕಷ್ಟ ಆಗೋಗುತ್ತಿಲ್ಲ. ಅಂದರೆ ದಿಸ್ ಟರ್ನಿಂಗ್ ಇನ್ ದ ಮಿಡಲ್ you won't be able to predict if you don't draw support and resistance according to the RSI also. Okay, now idu trade successful ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ನಮಗೆ ಟ್ರೇಡ್ ಸಕ್ಸಸ್ಫುಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನಾವೇನು ಮಾಡ್ತೀವಿ, ಇಲ್ಲಿ ಟ್ರೇಡ್ ಆಪರ್ಚುನಿಟಿ ನಾವಿಲ್ಲಿ ಮಾಡ್ಕೊಬೋದು. ಬ್ರೇಕ್ಔಟಲ್ಲಿ ನಾವಿಲ್ಲಿ ಟ್ರೇಡ್ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿಗೆ ನಾವು ಅಥವಾ ನಾವು ಇಲ್ಲಿಗೆ ಸ್ಟಾಪ್ ಲಾಸ್ ಹಾಕೊಂಡ್ರೆ ವುಡ್ ಬಿ ಅ ಬೆಟರ್ ಐಡಿಯಾ ನನ್ನ ಪ್ರಕಾರ. ಓಕೆ, ಇಲ್ಲಿಗೆ ಸ್ಟಾಪ್ ಲಾಸ್ ಹಾಕೊಂಡ್ರೆ ಬೆಟರ್ ಐಡಿಯಾ ಇರುತ್ತೆ. ಆ್ಯಂಡ್ ಸಮ್ವೇರ್ ಹಿಯರ್ ಯು ಕ್ಯಾನ್ ಪುಟ್ ದ ಸ್ಟಾಪ್ ಲಾಸ್. ಇಷ್ಟೊಂದು ಜಾಸ್ತಿ ಆಗೋದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಇದು ಸ್ಟಾಪ್ ಲಾಸ್ ಕೂಡ ಕಡಿಮೆ ಮಾಡ್ಕೊಬೋದು. ಓಕೆ, ಸಮ್ವೇರ್ ಲೈಕ್ ದಿಸ್ 1:1 ಇಟ್ಕೊಂಡೆ ಐ ಥಿಂಕ್ ಬೆಸ್ಟ್ ಐಡಿಯಾ ನಿಮ್ಗೆ ಸಿಗುತ್ತೆ. RSI 66ವರೆಗೂ ಹೊಡೆದಾಗ ಯು ವಿಲ್
ಎಕ್ಸಿಟ್ ಫ್ರಮ್ ದ ಟ್ರೇಡ್. ಆ್ಯಕ್ಚುಲಿ ಸ್ಟಾಪ್ ಲಾಸ್ ನೀವು ಹಾಕೊಬೇಕು ಇಲ್ಲಿಗೆ, ಓಕೆ. ಬಟ್ ಸ್ವಲ್ಪ ಡೈಲ್ಯೂಟ್ ಮಾಡೋಣ, ತೊಂದರೆ ಇಲ್ಲ, ಓಕೆನಾ. ಸಿನ್ಸ್ ದಿಸ್ ಇಸ್ ಅ ಸ್ಟಾಕ್, ಒಂದು 15 ಪೈಸೆ 20 ಪೈಸದಿಂದ ಏನೂ ಆಗಲ್ಲ. ಸೊ ಈ ಥರ ನಾವೇನು ಮಾಡ್ತೀವಿ ಮಾರ್ಕೆಟಲ್ಲಿ, ವಿ ಕ್ಯಾನ್ ಡೂ ದ ಟ್ರೇಡಿಂಗ್ ಆಪ್ಷನ್, ಓಕೆ. ಸೊ ಹಿಯರ್ ಟ್ರೇಡಿಂಗಲ್ಲಿ ನಿಮಗೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ನಾವು ಫೇಲಿಯರ್ ಆಗುವಾಗ ಏನು ಚಾನ್ಸಸ್ಸು, ನಾವು ಇದೊಂದು ಟ್ರೇಡ್ನ ಫೇಲ್ ಆಗಬೇಕಂದ್ರೆ ಏನೇನಾಗಬೇಕು ಅದನ್ನು ತಿಳ್ಕೊಂಬಿಡೋಣ. ಫಸ್ಟ್ ರೀಸನ್, ಇಲ್ಲಿಗೆ ಬ್ರೇಕ್ಔಟ್ ಕೊಡ್ತೀರಾ, ಇಲ್ಲಿ ಬೌನ್ಸ್ ಬ್ಯಾಕ್ ಬರುತ್ತೆ ಆ್ಯಂಡ್ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೆ. ಫಸ್ಟ್ ಒನ್ ಫೇಲಿಯರ್ಗೆ ಟ್ರಿಕ್ಸ್ ಏನು, ಫೇಲ್ ಆಗೋಕ್ಕೆ ಫಸ್ಟ್ ಒನ್ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೆ. ಬ್ರೇಕ್ ಯಾವುದು ಆಪೋಸಿಟ್ ಸೈಡ್, ಇಲ್ಲಾಗಬೇಕಲ್ಲ, ಇಲ್ಲಾಗ್ತಿದೆ. ಸೆಕೆಂಡ್ ಒನ್, ವಾಲ್ಯೂಮ್ ವಿಲ್ ರೆಡ್ಯೂಸ್. ವಾಲ್ಯೂಮ್ ಏನು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಅದು ಕೆಳಗಡೆ ಬೀಳ್ಬಿಡುತ್ತೆ. ಆವಾಗ ವಾಲ್ಯೂಮ್ ಡೌನ್, ಪ್ರೈಸ್ ಅಪ್ ಅಂತ ಏನು ಸಿಚುವೇಶನ್ ಬರುತ್ತೆ, ಆವಾಗ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗೋಗುತ್ತೆ, ಓಕೆ. ಸೊ ಇದು ಕೂಡ ನಿಮ್ಗೆ ಅರ್ಥ ಮಾಡ್ಕೊಬೇಕು. ಥರ್ಡ್, RSI ಬ್ರೇಕ್ಸ್ ಟ್ರೆಂಡ್ ಲೈನ್. RSI ಒಂದು ಟ್ರೆಂಡ್ ಲೈನ್ ಇದೆಯಲ್ಲ, ಇದು ಕೂಡ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬಂದು ಇಲ್ಲಿಗೆ ಬಂದ್ಬಿಟ್ರೆ ಅಗೇನ್ ಇಲ್ಲಿ ನಿಮಗೆ ಫೇಲಿಯರ್ ಕಾಣಿಸುತ್ತೆ. ಇಲ್ಲ ಅಂದರೆ ಟ್ರೇಡು ಫೇಲಿಯರ್ ಆಗಲ್ಲ, ಇಲ್ಲ ಅಂದರೆ ಟ್ರೇಡ್ ನಿಮ್ಮದು ಫೇಲಿಯರ್ ಆಗಲ್ಲ. ಇವಾಗ ಏನೇ ನಿಮಗೆ ಫೇವರಲ್ಲಿ ವರ್ಕ್ ಆಗ್ತಿದೆ ಅದು ಅಗೇನ್ಸ್ಟ್ ಆಗಿ ವರ್ಕ್ ಆಗೋವರೆಗೂ ನಿಮಗೆ ಏನು ಕೂಡ ನಿಮಗೆ ಟ್ರೇಡ್ ಆಪರ್ಚುನಿಟಿ ಇಲ್ಲಿ ಕಡಿಮೆ ಆಗ್ತಾ ಹೋಗಲ್ಲ. ಯು ವಿಲ್ ಆಲ್ವೇಸ್ ಬಿ ಗೆಟಿಂಗ್ ಪ್ರಾಫಿಟ್ ಹಿಯರ್, ಓಕೆ. ನಾವು ಟ್ರೆಂಡ್ ಲೈನ್ ನಮಗೆ ಕನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ನಾವು ಒಂದು ಟ್ರೇಡ್ನ ಪ್ಲೇಸ್ ಮಾಡಿದ್ರಿ, ವಾಲ್ಯೂಮ್ ಕನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಟ್ರೇಡ್ ಪ್ಲೇಸ್ ಮಾಡಿದ್ರಿ, RSI ಕನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಟ್ರೇಡ್ನ ಪ್ಲೇಸ್ ಮಾಡಿದ್ರಿ. ಅದೇ ಫೇಲ್ ಆದರೆ ಮಾತ್ರ ನಿಮಗೆ ಲಾಸ್ ಆಗುತ್ತೆ, ಇಲ್ಲಾಂದರೆ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ಟ್ರೇಡ್ನ ನಾವಿಲ್ಲಿ ಪ್ಲ್ಯಾನ್ ಮಾಡಬಹುದು, ಈ ರೀತಿ ಟ್ರೇಡ್ನ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು ಯೂಸಿಂಗ್ ದ RSI. ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ, ಟಾರ್ಗೆಟ್ ವಿಲ್ ಬಿ 0.66, ಐ ಮೀನ್ 66.66 ಟಾರ್ಗೆಟ್ ಬರುತ್ತೆ ನಿಮಗೆ. ಅದಾದ್ಮೇಲೆ ವಿಲ್ ಎಕ್ಸಿಟ್ ದ ಮಾರ್ಕೆಟ್. ಸೊ ಈ ಥರ ನಿಮ್ಮದು ಟ್ರೇಡಿಂಗಲ್ಲಿ ಲೈಕ್ ದಿಸ್ ಯು ಕ್ಯಾನ್ ಡೂ ದ ಅನಾಲಿಸಿಸ್. ಸೊ ಗೈಸ್, ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದರೆ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೆಫಿನೆಟ್ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಕ್ಲಾಸಸ್ ದಿನ ಒಂದು ಕ್ಲಿಪ್ ಅಷ್ಟೇ, ಒಂದು ದಿವಸ ಕ್ಲಾಸಸ್ದು ನಾನು RSI ಬಗ್ಗೆ ಹೇಳ್ಕೊಟ್ಟಿದ್ದು. ನಿಮಗೆ ನನ್ನ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಕ್ಲಾಸಸ್ ಜಾಯ್ನ್ ಆಗಬೇಕಂದ್ರೆ ಕೆಳಗಡೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವೇರ್ ವಿ ವಿಲ್ ಟೀಚಿಂಗ್ ಯು ಅಡ್ವಾನ್ಸ್ ದ ಆಪ್ಷನ್ ಚೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್.